ಸ್ವಲ್ಪ ಎಲ್ಲೋ DCM ಆಫೀಸ್ ಹತ್ರ ಹೋಗ್ತಾ ಇದೀವಿ. ಅದೇ ಬರೋರು ಕ್ಯಾಕರ್ಸ್ ಹೋಗಿರ್ತಾರೆ. ನಮ್ಗೆ ಕಳ್ಳನ್ ಥರ ನಿಂತ್ಕೊಳ್ಳೋ. ನನ್ನ ಡ್ರೀಮ್ ಕಾರ್ ಹೋಗ್ತಾ ಇದೆ ನೋಡೋ. ನಾನು ಇವಾಗ ಆ್ಯಕ್ಚುಲಿ ಆನೆ ಮೇಲೆ ಕೂತಿದ್ದೀನಿ. ಫೇವ್ರೆಟ್ ಕಾರ್ಗಳು ಯಾವ್ದು ಗೊತ್ತಾ ನಿಮಗೆ? ಭಯ್ಯ ಕಿಸ್ಕೋದೇನು ಗೈಸ್. ನಮ್ಗೆ ಎಸ್ಕಾಟ್ ಹೆಂಗಿದೆ ಹೇಳಿ? SMR ಬರ್ಡೇಗೆ ಯಾಕೆ ಹೋಗಿಲ್ಲ ಗೈಸ್? ಕ್ಲಾರಿಟಿ ಕೊಡ್ತೀನಿ ಕೇಳಿ. ಒಂದ್ಸಲ ಬೈಕ್ ಅಂತೀನಿ. ಏನ್ ನನ್ನ ಮಗ್ಲಪ್ಪ ಇವರು. ಬರ್ದಿದ್ದು ಇನ್ಸ್ಟಾಗ್ರಾಮ್ ಹ್ಯಾಕರ್ನೇ ಅಲ್ಲಿಂದ ಬಂದ. ಕ್ರೇಜಿ ಬ್ರೋ. ನಮ್ಮ ಫ್ರೆಂಡ್ಶಿಪ್ ಬೇರೆ. ಕುಂಫುನಾ? ಹಾಯ್ ಗೈಸ್, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಏನ್ ಸಮಾಚಾರ ಎಲ್ಲ, ಹೆಂಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ವ್ಲಾಗು. ಇವತ್ತು ಏನಂದ್ರೆ ಒಂದು ಈವೆಂಟ್ಗೆ ಹೋಗ್ತಾ ಇದ್ದೀನಿ. ಫ್ರಾಗ್ ಫೆಸ್ಟ್ ಅಂದ್ಬಿಟ್ಟು ಪ್ಯಾಲೇಸ್ ಗ್ರೌಂಡಲ್ಲಿ. ಆ್ಯಕ್ಚುಲಿ ಇವತ್ತು ಭಯಂಕರ ಕೆಲ್ಸಗಳಿದ್ವು, ಹೊರಡೋದು ಲೇಟ್ ಆಗ್ಬಿಡ್ತು. ನನ್ನ ಜೊತೆ ನಾನು ಮತ್ತೆ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಇಲ್ಲಿ ಇನ್ನೂ ಒಬ್ಬ ಜಾಯ್ನ್ ಆಗ್ತಾನೆ, ನೆಕ್ಸ್ಟ್ ಇನ್ನೂ ಒಂದಿಬ್ರು ಜಾಯ್ನ್ ಆಗಬೇಕು. ಏನಂದರೆ ಈ ಈವೆಂಟು ಗಾರ್ನಿಯರ್ ಮೆಂದಿದೆ, ಪ್ರಮೋಷನ್ ಇದೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸೊ ಯಾರು ಬರ್ತಾ ಇದ್ದೀರಾ ನಂಗೆ ಗೊತ್ತಿಲ್ಲ, ಸಿಗೋಣ, ಎಲ್ರೂ ಮೀಟ್ ಮಾಡೋಣ. ತುಂಬ ಜನ ಸ್ಟ್ರೀಮಲ್ಲೆಲ್ಲ ಹೇಳ್ತಿದ್ರಿ ಬರ್ತಾ ಇದ್ದೀನಿ ಇವರು, ನಾಳೆ ಬರ್ತಾ ಇದ್ದೀನಿ, ಸಿಗೋಣ, ಟಿಕೆಟ್ ಬುಕ್ ಮಾಡಿದ್ದೀನಿ ಅಂತ. ಸೊ ಯಾರು ಬರ್ತೀರಾ, ಸಿಗ್ತೀರಾ ನೋಡೋಣ. ಎಲ್ಲರನ್ನೂ ನನ್ನ ವ್ಲಾಗಲ್ಲಿ ತೋರಿಸ್ತೀನಿ. ಓಕೆ, ಯಾರು ಹುಲಿಗಳು ಬಂದಿರ್ತೀರಾ ಏನು ಅಂತ. ಅದಕ್ಕೂ ಮುಂಚೆ ಒಂದು ಕೆಲಸ ಇದೆ. ಸ್ವಲ್ಪ ಎಲ್ಲೋ DCM ಆಫೀಸ್ ಹತ್ರ ಹೋಗ್ತಾ ಇದೀವಿ. ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಈವೆಂಟ್ಗೆ ಹೋಗೋಣ. ಓಕೆ ಗೈಸ್, ಅಲ್ಲಿಗೆ ಅರ್ಧಕ್ಕೆ ಬಂದಮೇಲೆ ಸಿಗ್ನಲ್ ಹಿಂಗೆ ಇದಾದರೆ ಇವಾಗ ಯಾವ ಥರ ಪರಿಸ್ಥಿತಿ ಗೊತ್ತಾ? ರೈಟಲ್ಲಿ ಬರೋರು ಕ್ಯಾಕರ್ಸ್ ಹೋಗಿರ್ತಾರೆ. ನಮಗೆ ಗೊತ್ತಾಗಲ್ವೇನೋ? ನಮ್ಮನ್ನ ಇಷ್ಟು ದೊಡ್ಡ ಗಾಡೀಲಿ ಬರ್ತೀಯಾ, ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ವ ಅಂತ. ನಾವು ಏನು ಮಾಡೋಣ ಗುರು? ಎಲ್ಲೋ ಲೈಟ್ ಕೂಡ ಹಾಕಲ್ಲ, ಜುಬುಕಂತ ರೆಡ್ ಲೈಟ್ ಹಾಕಿದ್ರೆ ಏನು ಮಾಡೋಣ? ಯಾವುದೋ ಒಂದು ಮೂವಿಲಿದೆ, ಹೋಗಿ ಕೇಳಿದ್ರೆ ಲೈಟ್ ವರ್ಕ್ ಆಗ್ತಿಲ್ಲ ಅಂದ್ಬಿಡ್ತಾರೆ. ಹಂಗಾಯ್ತು ನಮ್ಮ ಕತೆ ಇಲ್ಲಿ ಸೆಂಟ್ ಜಾನ್ಸಲ್ಲಿ. ನನ್ನ ಡ್ರೀಮ್ ಕಾರ್ ಹೋಗ್ತಾ ಇದೆ ನೋಡೋ. ಅಲ್ಲಿ ಜೂಮ್ ಇನ್ ಮಾಡು. ಕಾಣಿಸ್ತಾ ಗೈಸ್? ಯಾವುದು ಅಂತ ಗೆಸ್ ಮಾಡ್ರಿ ನೋಡೋಣ. ನಾನಿವಾಗ ಆ್ಯಕ್ಚುಲಿ ಆನೆ ಮೇಲೆ ಕೂತಿದ್ದೀನಿ. ಅದು ಇದಕ್ಕಿಂತ ಭಯಂಕರ ಆನೆ, ದೊಡ್ಡ ಆನೆ. ಸೊ ಡ್ರೀಮ್ ಕಾರ್ ಅಂದರೆ ಹೆಂಗಂದ್ರೆ ಗೈಸ್, ಡ್ರೀಮ್ ಅಂದರೆ ಕನಸಲ್ಲೇ ಇರುತ್ತೆ ಅಂತ ಅಲ್ಲ, ತೊಗೊತೀನಿ ಅಂತ. ಅದಕ್ಕೆ ಅದನ್ನು ಡ್ರೀಮ್ ಕಾರ್ ಅಂದೆ. ಯಾಕೆಂದರೆ ಅದನ್ನು ತೊಗೊಬೇಕು. ಕನಸು ಕಾಣೋದನ್ನು ನನಸು ಮಾಡ್ಬೇಕು ನಾವು ಜೀವನದಲ್ಲಿ. ಸೊ ನನ್ನ ಫೇವ್ರೆಟ್ ಕಾರ್ಗಳು ಯಾವ್ದು ಗೊತ್ತಾ ನಿಮಗೆ? ಇದು ಇಷ್ಟನೇ, ಫಾರ್ಚುನರು. ಬಟ್ ಇದು ಫಾರ್ಚುನರ್, ಸಾರಿ ನಿಮ್ಗೆ ಹೇಳಲಿಲ್ಲ, ಇದು ಫಾರ್ಚುನರ್. ಬಟ್ ಇದಕ್ಕಿಂತ ಇನ್ನೂ ಒಂದಿದೆ, ಎಂಡೋವರ್. ಅದು ಸಖತ್ ಇಷ್ಟ ನನಗೆ. ಅದು ಬಿಟ್ಟರೆ ಅದು ಡಿಫೆಂಡರ್ ಗೈಸ್. ಅದು ಬಿಟ್ಟರೆ ಇನ್ನೂ ಸಿಟಿ ಕಾರ್ಸ್ ಬೇರೆ ಇದ್ದಾವೆ, ಹೇಳ್ತೀನಿ. ಒಂದು ಲಾಗ್ ಮಾಡೋಣ ಅದಕ್ಕೆ ಅಂತಾನೆ. ಏನಂತೀರ? ನೀವು ನೋಡಿದ್ರಲ್ಲ ನನ್ನ ಡ್ರೀಮ್ ಕಾರು, ಆಸೆ ಇಟ್ಕೊಂಡಿರ್ತೀವಿ ಗೊತ್ತಾ? ಚಿಕ್ಕ ವಯಸ್ಸಿಂದ ನೋಡಿಕೊಂಡು ಇದನ್ನು ತೊಗೊಳ್ಲೇಬೇಕು, ಇದು ಬೇಕೇ ಬೇಕು. ಅದು ಡ್ರೀಮಾಗೆ ಉಳ್ಕೋಬಾರ್ದು. ನಾವು ಡ್ರೀಮ್ ಕಾರ್ ಅಂತ ಹೇಳ್ತೀವಿ, ಬಟ್ ಅದು ಡ್ರೀಮಾಗಿ ಉಳ್ಕೋಬಾರ್ದು, ತೊಗೋಬೇಕು ಅದನ್ನು. ಸೊ ನಾನು ಅಷ್ಟೇ, ನನ್ನ ಡ್ರೀಮ್ ಕಾರ್ಗಳನ್ನ ತೊಗೊಂಡು ತೋರಿಸ್ತೀನಿ. ಓಕೆನಾ? ನನ್ನ ಡ್ರೀಮ್ ಕಾರ್ಗಳು ಯಾವುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಟಾಪಲ್ಲಿರೋದು ಅಂದರೆ ಡಿಫೆಂಡರ್ ಗೈಸ್. ಡಿಫೆಂಡರ್ ಅಂದರೆ ಭಯಂಕರ ಹುಚ್ಚು. ಎಷ್ಟು ಜನ ಕ್ರೇಜ್ ಇದೆ ಡಿಫೆಂಡರ್ ಮೇಲೆ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಭಯಾನಕ ಕ್ರೇಜ್ ಇದೆ ಡಿಫೆಂಡರ್ ಅಂದರೆ. ಹುಚ್ಚಿಗೆ ಹುಚ್ಚು. ಅದು ಬಿಟ್ಟರೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಡೇಸಲ್ಲೆಲ್ಲ ನಮಗೆ ಪೋಲೋ GT, ಸ್ಕೂಲ್ ಟೈಮ್ ಒಂದು 7, 6 ಆ ಟೈಮಲ್ಲಿ ಪೋಲೋ ಅಂದರೆ ಭಯಂಕರ ಜೋಶು, ಬೇರೆ ಥರ ಜೋಶ್ ಬಿಡಿ. ಏನು ಅದನ್ನು ಓಡಿಸ್ಬೇಕು ಅನ್ನೋದೇ ಜೋಶ್ ಬೇರೆ ಥರ. ನೈಚಾಗಿ ಯಾರಿಗೆ ಕೊಡ್ಲಿ ಗುರು? ಭಯ್ಯ ಕಿಸ್ಕೋದೇನು ಲವರ್ ನಯ್ಯ ಭಯ್ಯ, ವಯ್ಯ ಜಿಂದಗಿ ಲವರೇ ಇಲ್ಲ ಗುರು. ಯಾರಿಗೆ ಕೊಡಲಿ ನಾನು? ಪೋಲೋ GT, ಅದಾದಮೇಲೆ ಬೆಳೀತಾ ಥಾರ್, ಅದಾದಮೇಲೆ ಸಿಡನ್ನಲ್ಲಿ BMW, ಸ್ಪೋರ್ಟ್ಸ್ ಆ್ಯಂಡ್ ಸಿಡನ್ ಕಾರ್ BMW ಅಂದರೆ ಸಖತ್ ಇಷ್ಟ. ಅದು ಬಿಟ್ಟರೆ ಎಂಡೋವರ್ ಇಷ್ಟ, ಫಾರ್ಚುನರ್ ಇಷ್ಟ, ಬಟ್ ಆ ಲೆವೆಲ್ಗಲ್ಲ. ಬಟ್ ಡಿಫೆಂಡರ್ ಅಂದರೆ ಭಯಾನಕ ಕ್ರೇಜ್ ಅಂದ್ಕೊಳ್ಳಿ. ನನ್ನ ಲೀಸ್ಟ್ ತುಂಬ ಇದೆ. ಇನ್ನೂ ಯಾವುದೂ ನಾನು ಕಾರ್ ತೊಗೊಂಡಿಲ್ಲ. ತೊಗೊತೀನಿ. ಓಕೆ, ತೊಗೊತೀನಿ, ರೆಡಿ ಇರಿ. ಓಕೆ, ಫಸ್ಟು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡೋಣ, ಹಾಗೆ ಅಪ್ಗ್ರೇಡ್ ಮಾಡ್ತಾ ಹೋಗೋಣ. ಬಟ್ ಒನ್ ಡೇ ಈ ವಿಡಿಯೋನ ನೆನಪಲ್ಲಿ ಇಟ್ಕೊಳ್ರಿ, ಡಿಫೆಂಡರ್ ತಂದು ಇಳಿಸ್ತೀನಿ. ಎಲ್ಲರೂ ಹೇಳ್ತಾರೆ ಇಳಿಸ್ತೀಯ ಅಂದರೆ ಮೇಲಿಂದ ಇಳಿಸ್ತೀಯ ಅಂತ. ಹೂಗುರು, ಮೇಲಿಂದನೇ ಇಳಿಸ್ತೀನಿ, ನೆನಪಲ್ಲಿ ಇಟ್ಕೊಳ್ರಿ ಇದನ್ನು.
ಸರಿನಾ? ಕ್ರೇನಲ್ಲಿ ಕೆಳಗಡೆ ಇಳಿಸ್ತೀನಿ ಡಿಫೆಂಡರ್ನ. ಓಕೆ, ಸೊ ಈ ವಿಡಿಯೋ ಎಷ್ಟು ಇನ್ನು ಜಾಸ್ತಿ ವರ್ಷ ತೊಗೊಳಲ್ಲ, ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಬಟ್ 1 by 1 ಅಪ್ಗ್ರೇಡ್ ಮಾಡ್ಬೇಕು ನಾನು. ಇವಾಗ ನನಗೊಂದು ನಾರ್ಮಲ್ ಕಾರ್ ಬೇಕು, ತೊಗೋಬೇಕು. ಅದಾದಮೇಲೆ ನೆಕ್ಸ್ಟು BMW, ಅದಾದಮೇಲೆ ಡಿಫೆಂಡರ್. ಓಕೆ, ಅದ್ರ ಸೆಂಟ್ರಲ್ಲಿ ಯಾವ್ಯಾವ ಬಂದೋಗ್ತಾ ಗೊತ್ತಿಲ್ಲ. ಬಿಕಾಸ್ ನಾನು ಬೈಕ್ಗಳ್ನೂ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಡಿಯೋ ಅಂದರೆ ಭಯಂಕರ ಹುಚ್ಚು. ಡಿಯೋ ತೊಗೊಂಡೆ, 220 ತೊಗೊಂಡೆ, KTM ಡ್ಯೂಕ್ 200 ತೊಗೊಂಡೆ, ಅದಾದಮೇಲೆ RC ತೊಗೊಂಡೆ, ಅದಾದಮೇಲೆ ಮತ್ತೆ ಡ್ಯೂಕ್ ತೊಗೊಂಡೆ. ಇವಾಗ ನನ್ನ ಹತ್ರ ಡ್ಯೂಕ್ ಇದೆ 250. ಓಕೆ, ಬಟ್ ಅದನ್ನೆಲ್ಲ ಎಲ್ಲಿ ನಿಲ್ಲಿಸ್ತದೆ ಗೊತ್ತಾ? ಅದು ಸಖತ್ತಾಗಿದ್ದು ಗೈಸ್ ಜೀವನದಲ್ಲಿ. ಶೀಟ್ ಮನೇಲಿ ನಿಲ್ಲಿಸ್ತಾ ಇದ್ದೆ ಆ ಗಾಡಿಗಳನ್ನೆಲ್ಲ. ಅವಾಗಲೇ ಅವರ ಬೇರೆ ಥರ ಇತ್ತು. ಬಟ್ ಅದೊಂದು ಏಜು ಗೈಸ್, ಇವಾಗ ಇದೊಂದು ಏಜು. ಸೊ ಇವಾಗ ಬೇರೆ ಥರ ಇದೆ ಡಿಫ್ರೆಂಟಾಗಿ. ನನ್ನ ಬಗ್ಗೆ ಸ್ಟೋರಿ ಬೇಡ, ಹೇಳ್ತೀನಿ ಒಂದಿನ ಹೇಳೋಣ. ಅದಕ್ಕೂ ಒಂದು ಟೈಮ್ ಬರ್ತದೆ, ಎಲ್ಲ ಟೈಮ್ ಮಾತಾಡುತ್ತೆ ಅಂತಾರಲ್ಲ ಹಾಗೆ. ಗೈಸ್, ನಮ್ಗೆ ಎಸ್ಕಾಟ್ ಹೆಂಗಿದೆ ಹೇಳಿ? ಅವರ ಏನು ಹೇಳಿ? ಕಳ್ಳನ್ ಥರ ನಿಂತ್ಕೊಳ್ಳೋ. ಅಲ್ಲ, ಅದು ಚೀಟಿಗೆ ಜೀವನದಲ್ಲಿ ಏನೇನು ಮಾಡಿರೋದು ಹೇಳು? ಕೆಲವೊಂದು ಕ್ಯಾಮ್ರಾದಲ್ಲಿ ಹೇಳೋಕ್ಕಾಗಲ್ಲ, ಬಟ್ ಸಿಚುವೇಶನ್ ಹೆಂಗೆ ಮಾಡಿಸ್ತಾವೆ ಹೇಳು? ಹಂಗೆ ಯಪ್ಪ, ಬೆಳಗ್ಗೆಯಿಂದ ಒಸಿರ ಹೊಡಿಯಲ್ಲ. ಮನೆಯಿಂದ ಹೋಟೆಲಿಂದ ಗೈಸ್, ನನ್ನ ಪ್ಲಾನೇ ಬೇರೆ, ಇಲ್ಲಿ ನಡೆದಿದ್ದೇ ಬೇರೆ. ಮನೆಯಿಂದ RT ನಗರಕ್ಕೆ ಬಂದು ಈ ಒಂದು ಸೀನು. ಓಕೆ, ಇದಕ್ಕೆ ಎಲ್ಲೆಲ್ಲಿಗೆ ಅಂದರೆ ಕಾಂಟ್ಯಾಕ್ಟ್ಗಳು ಮಾಡಬೇಕು ಒಂದು ವಿಷಯವಾಗಿ. ಚಿಕ್ಕ ವಿಷಯ, ಬಟ್ ಯಾವ ಲೆವೆಲ್ಗೆ ಅಂದರೆ ನಾವು ಟಾಪ್ ಲೆವೆಲ್ಗೆ ಹೋಗ್ಬೇಕು. ಅವೆಲ್ಲ ಹೇಳೋಕ್ಕಾಗಲ್ಲ, ಎಲ್ಲೆಲ್ಲಿವರೆಗೂ ಹೋಗಿ ಎಲ್ಲೆಲ್ಲಿವರೆಗೂ ಕರ್ಕೊಬಂದ್ವಿ ಅಂತ. ಸೊ ಇವನು ಕಾರ್ ತೊಗೊಳೋದು ಜೋಶಲ್ಲಿ ಕಾರಿಗೆ ಬೇರೆ ಬೇರೆ ರಕ ಮಾಡಿ ಹಾಕ್ಬಿಟ್ಟವನೇ. ಏನು ಹೇಳೋಣ, ಎಲ್ಲ ಹೇಳೋಕ್ಕಾಗಲ್ಲ ನಾವಿಲ್ಲಿ. ಇವಾಗ ಈವೆಂಟ್ಗೆ ಹೋಗ್ತಿದ್ದೀವಿ ಗೈಸ್. ಓಕೆನಾ, ಆಲ್ರೆಡಿ ಟೈಮ್ ಆಗಿದೆ. SMR ಅವ್ನ ಮನೆಗೆ ಹೋಗ್ಬಿಟ್ಟು ಅವ್ನು ಕಾರ್ ಎತ್ಕೊಬರ್ತೀನಿ ಅಂತ ಹೋಗವನೇ. ನಾವು ಹೋಗೋಣ ಫಸ್ಟು, ಹೆಂಗಿದೆ, ಏನು ನಡೀತಿದೆ, ಯಾವ ಥರ ಇದೆ ಈವೆಂಟು, ಎಕ್ಸ್ಪ್ಲೋರ್ ಮಾಡೋಣ. ಯಾರು ಬಂದಿದ್ದೀರ ಹುಲಿಗಳು ಅಂತಲೂ ಗೊತ್ತಿಲ್ಲ. ಮತ್ತು ತುಂಬ ಜನ ಇವನು SMR ಬರ್ಡೇಗೆ ಯಾಕೆ ಹೋಗಿಲ್ಲ ಯಾಪ ಸ್ಟ್ರೀಮಲ್ಲಿ ಫುಲ್ ಇದೇ ಆಗೋಗ್ಬಿಟ್ಟಿದ್ದು ಗುರು. ನನಗೆ ಎಷ್ಟೊಂದು ಜನ ಕೇಳಿದ್ದೀರಾ ಗೈಸ್, ಕ್ಲಾರಿಟಿ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಬೇಡ, ಅವ್ನು ಬರ್ತಾನೆ, ಅವನು ಬರ್ತಾನೆ ಈವೆಂಟ್ಗೆ. ಸೊ ಅಲ್ಲೇ ಅವ್ನ ಮುಂದೆ ಕೊಡ್ತೀನಿ. ನೀವೆಲ್ಲ ಕ್ಯಾಮ್ರಾ ಮುಂದೆ ಫ್ರೆಂಡ್ಶಿಪ್ಗಳು ಇವೆಲ್ಲ ಜಾಸ್ತಿ ನೋಡಿ ಲೈಕ್ ಮಾಡ್ತೀರಾ. ನಮ್ದು ಹಂಗಲ್ಲ, ಈ ಥರ ಬೇರೆ ಕೆಲಸಗಳಲ್ಲಿ ಯಾವಾಗ ಟೈಮಿಗೆ ಬೇಕು ಅವಾಗ ಆಗ್ತೀವಿ ನಾವು. ಅದು ನೋಡೋದು ಬ್ರಿಸಲು ಟೆನ್ಷನ್ ಆಗ್ಬಿಟ್ಟೆ. ಅದು ರೇಂಜ್ ರೋವರು. ನಾನು ಇದು ಯಾವುದಿದು ಮಾಡಲು ಅಂತ ಒಂದು ಸೆಕೆಂಡ್ ನೋಡ್ತಾ ಇದ್ದೀನಿ. ಸೊ ನೀವು ಕ್ಯಾಮ್ರಾ ಮುಂದೆನೇ ಹೋಗಬೇಕು, ಅಲ್ಲಿಗೆ ಹೋಗ್ಬೇಕು, ಇದಕ್ಕೆ ಹೋಗಬೇಕು. ಈವೆಂಟಲ್ಲಿ ಇದ್ರೇ ನೀವು ಫ್ರೆಂಡ್ಸು, ಇಲ್ಲಾಂದರೆ ನೀವು ಮಾತಾಡ್ತಿಲ್ಲ. ಏನೇನೋ ಸೋಷಿಯಲ್ ಮೀಡಿಯಾ ಅಂದರೆ ಬಾಯಿಗೆ ಬಂದಂಗೆ ಇರ್ತದೆ. ನಿಮ್ಗೆ ಏನು ಅನ್ಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಡ್ತೀರಾ. ಅಲ್ಲ, ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಫಸ್ಟ್ ಈವೆಂಟ್ನ ನೋಡೋಣ. ಬ್ರೋ ಫಾಂಟ ಇಲ್ಲ ಮಾಜಾ ಇದೆ. ಏನಾದರೂ ಆರ್ಡ್ರ್ ಮಾಡು ಗೈಸ್. ಇನ್ನಿಬ್ರು ಹುಲಿಗಳು ಬಂದ್ಬಿಟ್ಟಿದ್ದಾರೆ. ಇದು ಕಿಶನ್ನು, ಪುಷ್ಕರ್ ಅಂತ, ಇವರಿಬ್ರು ಚಡ್ಡಿ ದೋಸ್ತುಗಳು. ಓಕೆ, ಸೊ ನನ್ನ ರೀಸೆಂಟ್ ವೀಡಿಯೋಸ್ ಎಲ್ಲ ನಮ್ಮ ಕಿಶನ್ ಎಡಿಟ್ ಮಾಡ್ತಾನೆ. ಇವನು ಒಳ್ಳೆ ಎಡಿಟರು. ಸೊ ನಿಮಗೂ ಏನಾದರೂ ಎಡಿಟ್ ಮಾಡಬೇಕು ಏನಾದ್ರು ಇದ್ದರೆ ಹೇಳಿ, ಮಸ್ತಾಗಿ ಮಾಡ್ತಾನೆ ಎಡಿಟಿಂಗ್ ಎಲ್ಲ. ಹಂಗೆ ಕಂಟೆಂಟ್ಸು ಚೆನ್ನಾಗಿ ಮಾಡ್ತಾನೆ. ಏನಪ್ಪ ನಿನ್ನ ಇನ್ಸ್ಟಾಗ್ರಾಮು? ಕಿಶನ್. ನಿಮ್ಮದು ಬ್ರೋ? ಪುಷ್ಕರ್. ಸೊ ಇವರಿಬ್ಬರದ್ದು ಇರ್ತಾವೆ ವೀಡಿಯೋಸ್ಗಳು ನೋಡಿ, ಒಳ್ಳೆ ಫನ್ನಿ ವೀಡಿಯೋಸ್ಗಳು, ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾರೆ. ಹುಡುಗರ ಬಗ್ಗೆ ಮುಂದೆ ಫ್ಯೂಚರಲ್ಲಿ ಹೇಳೋಣ ತುಂಬ. ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಆಯ್ತಾ ಪಚ್ಚಿನ? ಆಯಿತು. ಇವ್ನು ನೋಡಿ ಬೇಡ ಅಂದರು, ಏನೇನೋ ಆರ್ಡ್ರ್ ಮಾಡ್ತವನಪ್ಪ. ಎನರ್ಜಿ ಡ್ರಿಂಕ್ ಗೈಸ್. ಇವಾಗ ಈವೆಂಟ್ ಒಳಗಡೆ ಹೋದ್ಮೇಲೆ ಎನರ್ಜಿ ಕಮ್ಮಿ ಆಗಬಾರ್ದಲ್ಲ. ಇವಾಗ ಏನು ಗೊತ್ತಾ ಬಾಯ್ಸ್, ನಾನು ಇವಾಗ ಬಿಸ್ಕೆಟ್ ಆರ್ಡ್ರ್ ಮಾಡ್ತಿದ್ದೀನಿ. ತಿನ್ನಲ್ಲ ತಾನೇ ನೀವು? ಬೇಡ ತಾನೆ? ಪಕ್ಕ ತಾನೆ? ಆರ್ಡ್ರ್ ಮಾಡಾದ್ಮೇಲೆ ಕೈ ಹಾಕಂಗಿಲ್ಲ, ಕೊಡಲ್ಲ. ಪಕ್ಕ ನೋಡೋಣ ಗೈಸ್. ಒಂದು ಕೊಡ್ತೀನಿ ಬೇಕಾದ್ರೆ, ಒಂದು ಕೊಡ್ತೀನಿ ಆಸೆಗೆ. ಅಂದರೆ ಹೊಟ್ಟೆ ನೋವು ಬರಬಾರ್ದಲ್ಲ ನನಗೆ. ಅಲ್ಲ ಗೈಸ್, ಕರೆಕ್ಟ್ ಅಲ್ವಾ? ಈಗ ನೋಡಿ, ಹೊಟ್ಟೆ ಹಸ್ಕೊಂಡಿರ್ತೀನಿ. ಇವಾಗ ಬೇಡ ಅಂದ್ಬಿಟ್ಟು ನಾಚ್ಕೊಂಡಿದ್ದಾರೆ. ಓಕೆನಾ? ಹುಡುಗರು ನಾಚ್ಕೊಂಡು ಬೇಡ ಅಂತವ್ರೆ. ತಂದಾದ್ಮೇಲೆ ಒಂದೊಂದೇ ಕೈ ಹಾಕಿದ್ರೆ ನಂಗೆ ಹೊಟ್ಟೆ ಎಷ್ಟಿರ್ತದ? ಚಿಕ್ಕ ಥರ ಕೇಳಿರ್ತೀನಿ. ಹೊಟ್ಟೆ ಖಾಲಿ ಆಗ್ಬಿಟ್ರೆ ಮನ್ಸಲ್ಲೇ ಬೈಕೊಂತೀನಿ. ಏನು ನನ್ನ ಮಕ್ಳಪ್ಪ ಇವರು. ಸೊ ಹಂಗೆ ಬೈಕೋಬಾರ್ದಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ.
ಬೇಕಾದ್ರೆ ಆರ್ಡರ್ ಮಾಡ್ಬಿಡೋಣ, ತಂದಾದ್ಮೇಲೆ ಕೈ ಹಾಕಂಗಿಲ್ಲ. ಸರ್ ನೀನು ತಿನ್ನಲ್ಲ? ನಾನು ತಿಂತೀನಿ ಬ್ರೋ. ಹುಷಾರ ಊಟ. ಅಯ್ಯೋ ಸ್ವಾಮಿ. ಗೈಸ್ ಇವಾಗ ಈವೆಂಟ್ಗೆ ಬಂದಿದ್ದೀವಿ, ಆಲ್ಮೋಸ್ಟ್ 3:15 ಆಗಿದೆ, ಬನ್ನಿ. ಲೆಟ್ಸ್ ಗೋ. ಎಸ್, ಥ್ಯಾಂಕ್ ಯು ಸೋ ಮಚ್ ಬ್ರೋ. ವಿಡಿಯೋ ಎಲ್ಲ ನೋಡ್ತೀನಿ. ಥ್ಯಾಂಕ್ ಯು. ಆರಾಮ? ಆರಾಮ್ ಬ್ರದರ್. ಹಂಗೆ ಒಂದು ಫೋಟೋ ಇಟ್ಬಿಡ. ಹಾಯ್. ಯಾರಿದ್ದಾರೆ ಕ್ಯಾಮ್ರಾದಲ್ಲಿ? ಯಾರು ಇದ್ದಾರಾ? ಯಾಕೆ ಮಾಡ್ತಾ ಇದ್ದೀರಾ? ಓ ಕ್ರೇಜಿ. ಹೀಗೆ ಇಟ್ಕೊಳ್ಳಿ, ಹೀಗೆ. ಎಸ್, ಹಂಗೆ. ಎಲ್ಲಿಂದ ನೀವು ಏನು ಮಾಡ್ತೀರಾ? ಏನು? ದೇವ್ರ ಬಿಸ್ನಲ್ಲಿ ಚಾನಲ್ ಸಪೋರ್ಟ್ ಮಾಡಿ. ನಿಖಿಲ್ ಅಂದ್ಬಿಟ್ಟು. ಏನಂತ ಇದೆ ಚಾನಲ್? ನಿಖಿಲ್ ಗೈಸ್, ನಿಖಿಲ್ ಅಂದ್ಬಿಟ್ಟು ನಂದು ಲಾಗ್ ಆಗ್ತಿದೆ, ಸೊ ಎರಡರಲ್ಲೂ ಹೇಳ್ತೀನಿ. ಸೊ ಗೈಸ್, ನಿಖಿಲ್ ಅಂದ್ಬಿಟ್ಟು ಸಪೋರ್ಟ್ ಮಾಡ್ರಿ ನಮ್ಮ ಹುಡುಗನ್ಗೆ. ಏನು ಲಾಗ್ಸ್ ಮಾಡ್ತೀರಾ ಬ್ರೋ? ನಾರ್ಮಲ್ ಕಾಮಿಡಿ ಬ್ಲಾಗ್ಸ್ ಆ ಥರ. ಕಾಮಿಡಿ ಸೂಪರ್ ಬ್ರೋ, ಎಂಟರ್ಟೈನ್ ಮಾಡ್ತಾರಿ, ಖಂಡಿತ ಜನ ಸಪೋರ್ಟ್ ಮಾಡ್ತಾರೆ. ಗೈಸ್ ಇನ್ನೊಂದ್ಸಲ ನೇಮ್ ಹೇಳ್ಬಿಡಿ. ನಿಖಿಲ್. ಓನ್ಲಿ ನಿಖಿಲ್ ಅಂತ ಇಟ್ಟಿದ್ದೀರಾ? ನಿಖಿಲ್ ಅಷ್ಟೇ. ಹೇಗಿಡ್ಬೇಕು ಅಂತ ಸ್ವಲ್ಪ ನೇಮ್ನ ಡಿಫ್ರೆಂಟ್ ಆಗಿಡಿ, ಯಾಕೆಂದ್ರೆ ಹುಡುಕಿದ್ರೆ ಗೊತ್ತಾಗ್ಬಿಡಿ. ನಿಖಿಲ್ ಅಂದ್ರೆ ತುಂಬಾ ಬರುತ್ತೆ. ಓಕೆ ಸರ್. ಅರ್ಥ ಆಯ್ತಾ? ಓಕೆ ಬ್ರೋ, ಬರ್ತೀನಿ, ಒಳಗಡೆ ಸಿಗೋಣ. ಇದೆ ಲೆಫ್ಟ್ ರೈಟ್? ಆರಾಮಪ್ಪ? ಆರಾಮು? ಬಾ ಒಳಗಡೆ ಬರ್ತೀನಿ. सर AMD का नॉर्मल बूथ. ओके ओके दिस नॉर्मल AMD का. Okay. रेड बुल सिमुलेटर है. आप में ऐसी बस कॉस्प्ले वगैरह का हुआ है. अरे ये कौन है भाई? हाँ पता है, वो पता है, ले लो भाई. अरे नहीं 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 मारने का. ಥರ್ಡ್ ಟೈಮ್ ಇದು ಮೀಟ್ ಆಗ್ತಾ ಇದೆ. ಫಸ್ಟ್ ಟೈಮಾ? ಥರ್ಡ್ ಟೈಮ್. ಥರ್ಡ್ ಟೈಮ್ ಬೆಲ್ಟ್ ಹಾಕಿದ್ದೀರಾ? ಓಕೆ, ಲಾಸ್ಟ್ ಟೈಮ್ ಅಲ್ಲಿ ಮೀಟ್ ಆಗಿದ್ರಾ? ಓಕೆ, ಗೇಮಿಂಗ್ ಅಪ್ಪ. ನೈಸ್ ಟು ಮೀಟ್ ಯು. ಬನ್ನಿ ಬ್ರದರ್. ಯಾರಿದು? ಇಂಡಿಯನ್ ಜೆರ್ಸಿ ಬ್ರೋ. ಅಲ್ಲ ಗುರು, ಹಿಂದ್ಗಡೆ ಅಭಿಷೇಕ್ ಯಾರು ಗುರು? ಅಭಿಷೇಕ್ ಶರ್ಮಾ. ನಂಗೆ ಹೇಳ್ಬೇಕು ನೀನು, ಇದ್ಯಾರ್ದು ಸೈನ್? ಯಾರ್ದು? ಕ್ರಿಕೆಟ್ ನೋಡ್ತಿದ್ದೀರಾ? ಏ ಬ್ರೋ, ನಾನು ನೋಡೋಷ್ಟು ನೀನು ಕ್ರಿಕೆಟ್ ನೋಡೋದ? ಸುಮ್ಮನೆ ಇರು ಬ್ರೋ. ಆಯ್ತು ಹೇಳಿ, ಏನಾದ್ರು ಕೇಳು, ಕ್ವಶನ್ ಕೇಳು. ಹೇಳಿ. ಕೇಳು ನೀನು. ಚಾಟ್ ಜಿಪಿಟಿ ಓಪನ್ ಮಾಡಿ. ಮತ್ತೆ ನೀವು ಹಾರ್ಡ್ ಕ್ವಶನ್ಸ್ ಕೇಳಬೇಕು. ಸರಿ ಆಯ್ತು, ಇವಾಗ ನಾನೇ ನಿನ್ನ ಕ್ವಶನ್ ಕೇಳ್ತೀನಿ. ಅಭಿಷೇಕ್ ಶರ್ಮಾ ಜರ್ಸಿ ನಂಬರ್ ಎಷ್ಟು? 14. ಇದೆಷ್ಟು? 4. ಒಂದು ಆ್ಯಡ್ ಮಾಡಿದ್ದೀನಿ. ಒಂದ್ ಸೆಕೆಂಡ್. ಒಂದು ಆ್ಯಡ್ ಮಾಡಿದ್ದೀನಿ. ಅಲ್ಲ, ಇಷ್ಟವರೆಗೂ ಜರ್ಸಿ ಹಿಡ್ಕೊಂಡು ಕೊಟ್ಟ ಪೋಸು. ಒಂದು ಆ್ಯಡ್ ಬೇರೆ ತರ ಮಾಡಿದ್ದೀನಿ ಬ್ರೋ. ನೀವು ಕರೆಕ್ಟ್ ಇದ್ದೀರಾ ಇಲ್ವಾ ಅಂತ ಚೆಕ್ ಮಾಡಿದೆ. ಅರೆ ಈ ತರ ಎಷ್ಟು ಚೆಕ್ ಮಾಡಿಲ್ಲ ನಾವು. ನೀವು ಕರೆಕ್ಟ್ ಇಲ್ಲ ಅಂತ. ಭಾರಿ ಹುಷಾರು ನೋಡ್ದ. ಕ್ರಿಕೆಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದ್ಬಿಟ್ಟೆ, ಗೊತ್ತಾ? ನಾನು ಕೇಳಿದ್ರೆ ಇನ್ನೂ ಟಫ್ ಆಗಿ ಆಯ್ತು ಕೇಳಿ. ಬೇಡ ಬಿಡಿ. ಥ್ಯಾಂಕ್ ಯು ಸೋ ಮಚ್. ಬೇಡ ಬಿಡಿ. ಥ್ಯಾಂಕ್ ಯು ಸೋ ಮಚ್. ಬೇರೆ ಟೈಟಲ್ ಬ್ರೋ ಅವ್ರು ಕೊಡೋದು ಇವ್ರಿಗೆ ಯಾಕೆ ಕೊಟ್ಟವ್ರೆ? ಅಲ್ಲ ನನಗೆ ಕೊಡ್ಬೇಕು ತಾನೆ. Bro, you're creator. It's not name actually. It's Actually, Karnataka people call me a hacker. That's why I'm telling you. You're creator, bro, so they get creator. You can't give this. He also creator, Free Fire creator. क्या कैटेगरी? उसका नाम ही hacker है. मेरा नाम hacker नहीं है actually. The like my post, my क्या करते हैं? post is my post. हैक करते हैं. आपका नंबर दे दो, इसका Instagram हैक करना है. Easy, bro. Take your number. Take my number. ಬದುಕೆಲ್ಲ ಅದ್ರ ಮೇಲೆ ಇದೆ. वो बोला मेरा नाम हैकर नहीं है. Wait for. ಥ್ಯಾಂಕ್ ಯು Thank you so much, bro. Thank you.
ಥ್ಯಾಂಕ್ಸ್ ಅಲಾಟ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಏನು ಕಾಲೇಜ್ಗೆ ಹೋಗ್ತೀರಾ? ಏನು ಓದ್ತೀರಾ? ಸೆಕೆಂಡ್ ಸೆಮ್. ಥ್ಯಾಂಕ್ ಯು. ವೆಲ್ಕಮ್. ನೆಕ್ಸ್ಟ್ ಮೀಟ್. ಥ್ಯಾಂಕ್ ಯು ಬ್ರೋ. ಸೇಮ್ ಟು ಯು. ಖಂಡಿತ ಖಂಡಿತ ಹಿಂಗೆ ಸಪೋರ್ಟ್ ಮಾಡಿ. ಬನ್ನಿ ಬ್ರೋ SMR ಬ್ರೋ ಬಂದಿಲ್ಲ. ಬರ್ತಾನೆ. ಕ್ಯಾಮ್ರಾ ಇರ್ಲಿ ಆಗ್ತವೆ. ಓಕೆ ಥ್ಯಾಂಕ್ಸ್ ಬ್ರೋ. ವೆಲ್ಕಮ್ ಬ್ರೋ. ಎಸ್ ಲಾಗ್ ನಡೀತಾ ಇದೆ. ಹಾಯ್ ಹೇಳ್ಬಿಡಿ. ಹಾಂ ಶೋರ್ ಹಾಕೋಣ. ಇವತ್ತೇ ಹಾಕಲ್ಲ, ಲೇಟ್ ಆಗುತ್ತೆ ಸ್ವಲ್ಪ. ಥ್ಯಾಂಕ್ಸ್. ಬನ್ನಿ ಬ್ರೋ. ಓಕೆ ಇರ್ಲಿ ತೊಂದರೆ ಇಲ್ಲ. ಗೈಸ್ ಎಲ್ಲೆಲ್ಲಿಂದ ಬಂದಿದ್ದೀರಾ? ಬಾಗ್ಲೂರು. ನೀನು ಬ್ರೋ? ಅಲ್ಲಿಂದ ಬಂದ? ಕ್ರೇಜಿ ಬ್ರೋ, ಕ್ರೇಜಿ. ಯಾವ ಊರು ಉತ್ತರ ಕರ್ನಾಟಕದಲ್ಲಿ? ಗದಗ. ಕ್ರೇಜಿ ಬ್ರೋ. ಅಲ್ಲಿಂದ ಯಾವಾಗ ಹೊರಟಿದ್ದು? ಸೂಪರ್ ಬ್ರೋ. ತುಂಬ ಖುಷಿ ಆಗುತ್ತೆ ಈ ಲೆವೆಲಿಗೆ ಸಪೋರ್ಟ್ ಮಾಡ್ತಿರಲ್ಲ ಕನ್ನಡ ಕ್ರಿಯೇಟರ್ಸ್ಗಳಿಗೆ ಬಂದ್ಬಿಟ್ಟು. ತುಂಬ ಖುಷಿ ಆಗುತ್ತೆ. ನಿಮ್ಮ ಹೆಸರು? ಜೀವನ್. ಏನು ಕಾಲೇಜ್ಗೆ ಹೋಗ್ತೀರಾ? ಏನು ಓದ್ತೀರಾ? ಡಿಪ್ಲೊಮೊ. ಓಕೆ. ಎಲ್ಲಿ? ನಿಮ್ಮೂರು. ಆಲ್ ದ ಬೆಸ್ಟ್ ಬ್ರೋ. ಚೆನ್ನಾಗಿ ಓದಿ. ನೀವೆಲ್ಲ ಓದ್ತಾ ಇದ್ದೀರಾ? ಏನು ಮಾಡ್ತಿದ್ದೀರಾ? ಗೇಮರಾ? ಏನಂತದಪ್ಪ ಚಾನಲ್ಲು? ಗೈಸ್ ಚೆಕ್ ಮಾಡ್ಕೊಳ್ರಿ. ನಮ್ಮ ಹೊಲಿಗೆ ಫುಲ್ ಸಪೋರ್ಟ್ ತೋರಿಸ್ರಿ. ಏನು ಗೇಮ್ ಮಾಡ್ತೀರಾ? ಫ್ರೀ ಫೈರ್. ನಮ್ಗಂತೂ ಫ್ರೀ ಫೈರ್ ಆಡಕ್ಕೆ ಬರೋಲ್ಲ, ಆಡೇ ಇಲ್ಲ. ಆಡಬೇಕು. ಓಲ್ಡರ್ ಜೊತೆ ಯಾವಾಗಾದ್ರೂ ಆಡೋಣ ಅಂತ ಹೇಳಿದ್ದೀನಿ. ಹಾಂ ಅದು ಓಕೆ. ನಂಗೆ ಸ್ವಲ್ಪ ಕೆಲಸ ಇದೆ. ಹೌದಾ? ಸೂಪರ್. ಸೊ ಗೈಸ್ ಏನು ಹೇಳಿ ಅಲ್ಲಿಂದ ಇಲ್ಲಿಗೆಲ್ಲ ಬರೋದು ಬೇರೆ ಥರ. ಗೈಸ್ ಬರ್ಡೇಗೆ ಹೋಗಿಲ್ಲ, ಮನೇಲಿ ಅಮ್ಮಗೆ ಹುಷಾರಿಲ್ಲ ಅಂದ್ಬಿಟ್ಟು. ನೀವುಗಳು ಯಾವ ಥರ ಅಂದರೆ ನಿಮ್ಮಿಬ್ರಿಗೂ ಆಗಲ್ಲ, ಜಗಳ ಆಡ್ಕೊಂಡಿದ್ದೀರಾ ಆ ಥರ. ಇವ್ರಿಗೆ ವಿಡಿಯೋದಲ್ಲಿ ಕಾಣಿಸಿದ್ರೆ ಮಾತ್ರ ಫ್ರೆಂಡ್ಸು. ನನಗೂ ಯಾರೋ ಕಮೆಂಟ್ ಹಾಕಿದ್ರು DS ನ ಕರೆದಿಲ್ವಲ್ಲ ಬ್ರೋ, ಇದು ನಿಮ್ಮ ಫ್ರೆಂಡ್ಸ್ ಅಲ್ವಾ ಅಂತ. ನಾನು ಕರ್ದಿದ್ದ. ಹಾಗೆ ಅನ್ಕೊಂಡು ಸುಮ್ಮನೆ ಅದೇ, ಬಿಕಾಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರೋಕ್ಕಾಗಲ್ಲ. ಹೌದು ಅವ್ರು ವಿಡಿಯೋ ಕಾಲ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಗೈಸ್ ಕ್ಯಾಮ್ರಾ ಮುಂದೆ ನೀವೇನು ನೋಡ್ತೀರಲ್ಲ ಫ್ರೆಂಡ್ಶಿಪ್, ಅದು ಬೇರೆ. ನಮ್ಮ ಫ್ರೆಂಡ್ಶಿಪ್ ಬೇರೆ. ಅದು ನೀವು ನೋಡೋಕ್ಕಾಗಲ್ಲ, ನಾವು ತೋರ್ಸೋಕ್ಕೂ ಆಗಲ್ಲ. ಆ ಥರ ಫ್ರೆಂಡ್ಶಿಪ್ ಅಷ್ಟೇ ಅಲ್ಲ, ಎಷ್ಟೊಂದು ತೋರ್ಸಕ್ಕಾಗಲ್ಲ. ಆ ಥರ ಕ್ಯಾಮ್ರಾ ಇದ್ದೆ ಏನಿಲ್ಲ. ಇವ್ನು ಹೇಳ್ತಾ ಇದ್ದ ಎಷ್ಟೊಂದು ಜನ ನನಗೂ ಕಮೆಂಟ್ ಆಗಿರು DS ಯಾಕೆ ಕರೆದಿಲ್ಲ ಅಂತ. ಸೊ ಅವ್ರೇನೋ ಅವ್ರ ಅಮ್ಮಗೆ ಹುಷಾರಿಲ್ಲ, ಅದಕ್ಕೆ ಬರೋಕ್ಕಾಗಿಲ್ಲ ಅಂತ ನಂಗೆ ಫೋನ್ ಮಾಡಿ ಹೇಳಿದ್ದ. ಅದಾದ್ಮೇಲೆ ಕೂಡ ಮತ್ತೆ ಯಾವಾಗಾದ್ರು ಸಿಗೋಣ. ಕಾರ್ ನಂದು ಆ್ಯಕ್ಚುಲಿ PPF ಕೊಟ್ಟಿನಿಲ್ಲ, ಇವಾಗ ಅದ್ರಲ್ಲಿ ತೋರಿಸ್ಬಿಟ್ಟು ಒಂದು ವಿಡಿಯೋ ಮಾಡ್ಬೋದಿತ್ತು. ಯಾವಾಗಾದ್ರು PPF ಎಲ್ಲ ರೆಡಿ ಆದ್ಮೇಲೆ ಇನ್ನೊಂದ್ಸಲ ಸಿಗೋಣ ಬಿಡು, ಹೇಳ್ಬಿಟ್ಟು ಸಿಗೋಣ ಗೈಸ್. ಓಕೆ. ಆ ಥರ ಏನೂ ಇಲ್ಲ. ಅವ್ರಾಗಲ್ಲ ಇವ್ರಾಗಲ್ಲ ಆ ಥರ ಇಲ್ಲ. ನೀವೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫಾಲೋ ಮಾಡ್ತಾ ಇರಲ್ಲ, ಬಟ್ ಎಷ್ಟು ಬಿಟ್ಟರೆ ಫಾಲೋ ಮಾಡ್ತಾ ಇರೋರು ಎಲ್ಲರೂ ಚೆನ್ನಾಗಿ ಆಗ್ತಾ ಇರ್ತಾರೆ ಅಂತ ಅರ್ಥ. ಸರಿ ಆಯಿತು, ಹೊಡ್ತೀನಿ ನಾನು. ಬಾಯ್. ಹೊಡ್ತೀನಿ ನಾನು. ಬಾಯ್. निकल रहे हो? ಯಾ Coming. ಓಕೆ ಬ್ರೋ, ಸಿಗೋಣ ಬನ್ನಿ ನೀವು. ಬಾಯ್ ಮಲ್ಲಿಕ್. ಹೊರಟಣ. ಮುಗೀತಲ್ಲ ಅಷ್ಟೇ. ಸಮಾಚಾರ ಕುಂಪು ಅಲ್ಲ ಸಿಮ್ರಾನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಲ್ಲಪ್ಪ. ಅವಳು ತಿರ್ಗಾಕ್ ಕರ್ಕೊಂಡು ಹೋಗ್ಬಿಡಿ ಇವೆಂಟ್ಗೆ ಅಂತ. ಅಲ್ಲಿ ಲಾಗ್ ಶೂಟ್ ಆಗ್ತಿದೆ. ಅದೇ ಅವ್ನು ಹೇಳಿದ್ದೆ ಹೇಳ್ತಾ ಇದ್ದೀನಿ, ನಾನೇನು ಹೇಳಿ. ಓ ಮೈ ಗಾಡ್, ಹಿಂಗೆ ಮಾಡು. ಕುಂಫುನಾ? ಅಲ್ಲಿ ನೋಡಿ ಇದೇನೇನು ಹಾಕೊಂಡು ಮಾಡಿ. ಏನು ತುಂಬ ಸಮಾಚಾರ? ಗೇಮಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ಸೋಣ ಅಂತ ಇದ್ದೀನಿ. ನೀನು ಈ ಥರ ಇವೆಂಟ್ಗೆಲ್ಲ ಬರ್ಬೋದು, ಅವಾಗ ಬರ್ತೀಯಾ? ಪಕ್ಕ. ಓಕೆ ಡನ್. ಅದನ್ನೇ ಮಾತಾಡ್ತಾ. ನೆಕ್ಸ್ಟ್ ಟೈಮ್ ಇಂದ ಪಿಚ್ ಮಾಡೋದು ಬ್ರ್ಯಾಂಡ್ಗೆ ಗೇಮರ್ ಅಂದ್ಬಿಟ್ಟು. ಗೇಮರ್ ಅಂತ ಪಿಚ್ ಮಾಡೋದು. ರೆಡಿ? ಕಪಲ್ ಗೇಮಿಂಗ್ ಗುರು. ಕಪಲ್ ಗೇಮಿಂಗ್. Actually, it's a good IP. You should start actually. It will be good. It will be obviously good. PS5 ಇವಳೆ ಗಿಫ್ಟ್ ಮಾಡೋಳು ಹೆಂಗಾರ. ಓಕೆ. ಹಾಕೊಂಡು ಆಡೋದಷ್ಟೇ. ಸ್ಟುಡಿಯೋದಲ್ಲಿ ಮಾಡಬೇಕು. ಟಿವಿ ಬೇಕು ನನಗೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಮಾತಾಡ ಅವನು ಮಾನಿಟರ್ ಅಷ್ಟೇ, ಟಿವಿ ಬೇಕಲ್ಲ. ಟಿವಿ ಬೇಕಾ? ಟಿವಿ ಸ್ಯಾಮ್ಸಂಗ್ ಬೇಡ ಬಿಡು, ಅವ್ರ ಹೆಸರು ಹೇಳೋದೇ ಬೇಡ. ಸ್ಯಾಮ್ಸಂಗ್ ಹೆಸರೇ ಬೇಡ ನನಗೆ. ಕಾಲ್ ಮಾಡ್ತೀನಿ, ಕಾಲ್ ಮಾಡಿ ಮಾತಾಡೋಣ. ನೋಡ್ತೀಯಾ? ನಾನು ನೋಡ್ತೀನಿ. ಬಾಯ್. ಹುಷಾರ್. ಬಾಯ್ ಬ್ರೋ. ಡಿಫ್ರೆಂಟ್ ಆಗಿ ಹೇಳ್ರು, ಪಟ ಹೇಳ್ರಿ. ಅವಣ್ಣಗೆ ಪೋಜ್ ಹೇಳ್ಕೊಡ್ರು. ನೀವ್ ಹೇಳಿ ಬ್ರೋ. ಅವಣ್ಣಗೆ ಪೋಜ್ ಹೇಳ್ಕೊಡ್ರು.
ಪೋಸ್ ಕೊಡ್ರಿ ಪಟ್ಟ. ಒಂದೆರಡು ಸಲ ಮುಂದೆ ಸುಮ್ಮನೆ ಮುಂದೆ ಬನ್ನಿ ಹಿಂಗೆ ಮಾಡ್ತಾ ಇರಿ ಸುಮ್ಮನೆ ಓಕೆ ನೀನು ಹಂಗೆ ಕ್ಲಿಕ್ ಮಾಡ್ತೀಯಾ? ಕ್ಲಿಕ್ ಮಾಡ್ತೀನಿ ಅಷ್ಟೇ ಓಕೆ ಓಕೆ ವಾಕಲ್ಲಿ ಇರೋ ಥರ. ಆಕ್ಷನ್ ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ ಎಲ್ಲಿ ಹುಲಿಗಳ ಈವೆಂಟ್ ಅಂತೂ ಸಖತ್ತಾಗಿತ್ತು. ನಿಮ್ಮನ್ನೆಲ್ಲ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಮತ್ತು ತುಂಬ ದೂರದಿಂದ ಎಲ್ಲ ಬಂದಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಪ್ರೀತಿ ತೋರಿಸ್ತಾರೆ. ಲವ್ ಯು ಗೈಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈವೆಂಟ್ ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮ್ಮನ್ನ ಮೀಟ್ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಬಾಯ್ ಬಾಯ್. ಲವ್ ಯು ಹುಲಿಗಳ.